ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಚಳಿಗಾಲ ಅಧಿವೇಶನದಾಗ ವಿಧಾನಸೌಧ ಸುವರ್ಣಸೌಧ ಇಲ್ಲಿ ಬೆಳಗಾವಿಗೆ ಬಂದಾನ ಕಡಕ ಜವಾರಿ ಕಾಕ. ಏನು ಸುದ್ದಿ ತೊಗೊಂಡು ಬಂದಾನ ಅಂದಿರ್ಬೇಕು ನೀವು. ಭಾಳ ಮಹತ್ವವಾದ ಸುದ್ದಿ ಐತಿ. ದಯಮಾಡಿ ನಮ್ಮ ನಿರುದ್ಯೋಗಿ ಯುವಕರು ಯುವತಿಯರು ನೋಡಬೇಕು. ಕಾಕ ಬರೀ ರಾಜಕಾರಣ ಹೇಳ್ತಾನೆ, ಬರೀ ರಾಜಕಾರಣ ಮಂತ್ರಿಗಳ್ದ ಇಂಟರ್ವ್ಯೂ ಮಾಡ್ತಾನೆ, ಮುಖ್ಯಮಂತ್ರಿದ ಸಂದರ್ಶನ ಮಾಡ್ತಾನೆ, ಅಧಿಕಾರಿಗಳು ಸಂದರ್ಶನ ಮಾಡ್ತಾನೆ ಅಂತ ತಿಳ್ಕೊಂಡಿರ್ಬೇಕು. ನಮ್ಮ ನಿರುದ್ಯೋಗಿ ಯುವಕ ಯುವತಿ ಇವತ್ತು ಇದೇ ಚಳಿಗಾಲ ಅಧಿವೇಶನದಲ್ಲಿ ಒಂದು 10 ರಿಂದ 12 ಶಾಸಕರಿಗೆ ಹೇಳಿದ್ನಿ, ಈ ನಿರುದ್ಯೋಗಿ ಯುವಕರದ್ದು ಈಗೆಲ್ಲ ವಯಸ್ಸು ಹಾಳಾಗತೈತಿ, ಅವ್ರ ಶಿಕ್ಷಣ ಕಲ್ತಿದ್ದು ಸಹಿತ ಹಾಳಾಗಿ ಹೋಗ್ತೈತಿ, ಅವ್ರಿಗೆ ಕೊಡೋರೆ. ಚಳಿಗಾಲ ಅಧಿವೇಶನದಾಗ ಈಗಾದರೂ ವಿಧಾನಸಭಾ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಬಸವರಾಜ ಯುಟಿ ಖಾದರ್ ನಿಮಗೆ ಶಾಸಕರು ಕೆಲವು ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಡ್ತೀರಿ ಸಭಾಧ್ಯಕ್ಷರೇ? ಯಾಕಂದ್ರೆ ನಿರುದ್ಯೋಗಿ ಯುವಕ ಯುವತಿಯರು ಅವರು ತಮ್ಮ ವಯಸ್ಸು ಹಾಳಾಯಿತು, ನೌಕರಿನೂ ಇಲ್ಲ, ಸಾಲಿ ಕಲಿತ ಮನ್ಯಾಗ ಕೂತಾರ, ವಯಸ್ಸು ಆದಮೇಲೆ ಅವ್ರನ್ನ ಮದುವೆ ಮಾಡ್ಕೊಳ್ಳೋರು ಯಾರ? ಇದ್ರ ಬಗ್ಗೆ ಭಾಳ ಗಂಭೀರ ಆಲೋಚನೆ ಮಾಡ್ತೀರಿ. ಸಾವಿರಾರು ಇಲಾಖೆಗಳದಾವ, ಎಷ್ಟೊಂದು ಭರ್ತಿ ಮಾಡಬೇಕಾಗಿತ್ತು, ಯಾವುದೇ ಇಲಾಖೆಯಲ್ಲಿ ಇನ್ನೂವರೆಗೆ ಭರ್ತಿ ಮಾಡೋಕ್ಕೆ ತಯಾರಿಲ್ಲ. ಯಾಕೆ ಮಾಡೋಕ್ಕೆ ತಯಾರಿಲ್ಲ? ಪ್ರತಿಯೊಂದು ಇಲಾಖೆಯಲ್ಲಿ ಸಾವಿರಾರು ನಿರುದ್ಯೋಗಿ ಯುವಕರು ಖಾಲಿ ಕುಂತಾರ. ನೀವು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ತಯಾರಿಲ್ಲ, ನೇಮಕಾತಿ ಮಾಡೋಕ್ಕೆ ತಯಾರಿಲ್ಲ. ಎಷ್ಟೋ ಇಂಜಿನಿಯರ್ಗಳು ಖಾಲಿ ತಿರುಗಾಡಕತ್ತಾರ, ಡಿಗ್ರಿ ಆದವ್ರು ಖಾಲಿ ತಿರುಗಾಡಕತ್ತಾರ. ಇವರಿಗೆಲ್ಲ ಒಂದು ಉದ್ಯೋಗ ಕೊಡುವಂಥ ಇದು ಉದ್ಯೋಗ ಸೌಧ ಆಗಬೇಕು. ಉತ್ತರ ಕರ್ನಾಟಕದ ಒಂದು 22 ಜಿಲ್ಲೆಯಿಂದ ಸಂಪರ್ಕ ಬರುವಂಥ ಈ ಸುವರ್ಣಸೌಧದಲ್ಲಿ ಇವತ್ತು ಚಳಿಗಾಲ ಅಧಿವೇಶನ ಮಾಡಕತ್ತೀರಿ. ಬರೇ ಸಭಾತ್ಯಾಗ, ಜಗಳ, ತಂಟೆ, ತಕರಾರ, ಸುಮ್ಮನೆ ಕಾಲಹರಣ ಮಾಡಬೇಡ್ರಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಚಳಿಗಾಲ ಅಧಿವೇಶನ ಮಾಡಕತ್ತೀರಿ. ಇಲ್ಲಿ ಒಳ್ಳೊಳ್ಳೆಯ ನಿರ್ಣಯ ತಗೋರಿ. ಈ ನಿರುದ್ಯೋಗಿ ಯುವಕರು ಇಂದು ಡಿಗ್ರಿ, MSc ಆದವರು ಇವತ್ತು ಚಾ ಮಾರಾಕತ್ತಾರ. ಭಾಳ ಸೋಜಿಗದ ಸಂಗತಿ, ಭಾಳ ಕರುಣಾಜನಕ ಸಂಗತಿ. ಈ ಸಂಗತಿ ಪಾಪ ಆ ಯುವಕರು ನನಗೆ ಕರೆದು ಹೇಳಕತ್ತಾರೆ, ಕಡಕ ಜವಾರಿ ಕಾಕ ಇದ್ರ ಬಗ್ಗೆ ಒಂದು ಸುದ್ದಿ ಮಾಡು. ಇದೇ ವಿಧಾನಸಭಾ ಅಧ್ಯಕ್ಷರಿಗೊಂದು ಗಮನ ಹರಿಸಿ ಅವರ ಗಮನ ಬರಲಿ ಅಂಥೇಳಿ. ಆದರೆ ನಿರುದ್ಯೋಗಿ ಯುವಕರ ಪಾಡೇನಿವತ್ತು? ಎಷ್ಟೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲ್ತಾರ, ಡಿಪ್ಲೊಮಾ ಕಲ್ತಾರ, ಹಾರ್ಟಿಕಲ್ಚರ್ ಕಲ್ತಾರ, ಅಗ್ರಿಕಲ್ಚರ್ ಕಲ್ತಾರ, ಸಿರಿಕಲ್ಚರ್ ಕಲ್ತಾರ, BV ಸಿವಿಲ್ ಇಂಜಿನಿಯರಿಂಗ್ ಕಲ್ತಾರ. ಅನೇಕ ಪಾಲಿಟೆಕ್ನಿಕ್ದಲ್ಲಿಯೂ ಸಹಿತ ಅನೇಕ ಹುದ್ದೆಗಳನ್ನು ಕಲಿತು ಖಾಲಿಯಾಗಿ ತಿರುಗಾಡಕತ್ತಾರ ಯುವಕರು. ಆ ಯುವಕರಿಗೆ ಒಂದು ಉದ್ಯೋಗ ಕೊಡ್ರಿ. ದುಡಿಯುವ ರಟ್ಟೆಗಳಿಗೆ ಅವರಿಗೆ ಒಂದು ಕೆಲಸ ಕೊಟ್ರೆ ಅಂದ್ರೆ ನಿಮಗೊಂದು ಭಾಳ ಹೆಸರಾಕೈತಿ. ಚಳಿಗಾಲ ಅಧಿವೇಶನದಾಗ ಒಂದು ಗೊತ್ತುವಳಿ ಸ್ವೀಕಾರ ಮಾಡಿರಿ. ಮಾನ್ಯ ಉತ್ತರ ಕರ್ನಾಟಕದ ಪ್ರಮುಖ ಶಾಸಕರಿಗೊಂದು ಮನವಿ, ದಕ್ಷಿಣ ಕರ್ನಾಟಕದ ಶಾಸಕರಿಗೂ ಮನವಿ. ಇವತ್ತು ನೀವೇನು ಚಳಿಗಾಲ ಅಧಿವೇಶನ ಮಾಡಕತ್ತೀರಿ, ಈ ಚಳಿಗಾಲ ಅಧಿವೇಶನದಲ್ಲಿ ಒಳ್ಳೊಳ್ಳೆಯ ನಿರ್ಣಯ. ನಮ್ಮ ನಿರುದ್ಯೋಗಿಗಳಿಗೆ ಉದ್ಯೋಗದ ಒಂದು ಆಶಾ ರೀ. ಹೊರಗುತ್ತಿಗೆ ತೊಗೋತೀರಿ, 15,000 20,000 ರೂಪಾಯಿ ಕೊಡ್ತೀರಿ. ಅವರು BA BCom ಡಿಗ್ರಿ ಆಗಿರ್ತಾರೆ. 15,000 ರೂಪಾಯಿ ಅವ್ರಿಗೆ ತಿಂಗಳ ಸರಿಯಾಗಿ ಪಗಾರು ಕೊಡೋದಿಲ್ಲ, ತೆಗೆದು ಬಿಡ್ತೀರಿ. ಮತ್ತು 6 ತಿಂಗಳ ನಂತರ ಮತ್ತು ಅವ್ರನ್ನ ಒಳಗುತ್ತಿಗೆ ಅಂತ ತೊಗೋತೀರಿ. ಅದು ಎಲ್ಲ ಗೋಲ್ಮಾಲ. ನೀವು ನೇರವಾಗಿ ಮೆರಿಟ್ ಮುಖಾಂತರ ಇವತ್ತು ಅಪಾಯಿಂಟ್ಮೆಂಟ್ ಕರೀರಿ, ನೇಮಕಾತಿ ಆದೇಶ ಹೊರಡಿಸ್ರಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಇಲಾಖೆಯಲ್ಲೇ ಒಂದು 22,000 ಹುದ್ದೆಗಳು ಖಾಲಿ ಅದಾವಂತ ನೀವು ಹೇಳಿದ್ರಿ. ನಾನು ತಕ್ಷಣ ಇದನ್ನು ನೋಟಿಫಿಕೇಷನ್ ಮಾಡ್ತಾನೆ ಅಂತ ಹೇಳಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮ ಜೊತೆ ನಾವು ಮಾತಾಡಿದಾಗ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ಆರೋಗ್ಯ ಇಲಾಖೆಯಲ್ಲಿಯೂ ಎಷ್ಟೋ ಹುದ್ದೆಗಳು ಖಾಲಿ ಅದಾವೆ. ಇವತ್ತು ಪ್ಯೂನ್ ಹಿಡ್ಕೊಂಡು ಟಾಪ್ ಮೋಸ್ಟ್ ತನಕ ಎಲ್ಲ ಹುದ್ದೆಗಳು ಖಾಲಿ ಅದಾವೆ. ಪ್ರತಿ ಇಲಾಖೆಯಲ್ಲಿ ಖಾಲಿ ಅದಾವೆ, ಸಚಿವಾಲಯದಲ್ಲಿ ಖಾಲಿ ಅದಾವೆ. ಇವನ್ನೆಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡಿ ಇವತ್ತು ನಿರುದ್ಯೋಗಿಗಳಿಗೆ ಒಂದು ಆಶಾದಾಯಕ ತೀರ್ಪನ್ನು ಇದೇ ಚಳಿಗಾಲ ಅಧಿವೇಶನದಲ್ಲಿ ನಿರ್ಣಯ ತಗೋತೀರಿ. ಇಲ್ಲಿಕ ಯುವಕರು ಏನು ಮಾಡ್ಬೇಕು? ಇವತ್ತು ಖಾಲಿ ತಿರುಗಾಡು ಯುವಕರು ತಮ್ಮ ಬ್ರೇನ್ ವಾಶ್ ಮಾಡ್ಕೊಳ್ಳೋ ಸಲುವಾಗಿ ಎಲ್ಲೆಲ್ಲೋ ಅಡ್ಡಾಡಕತ್ತಾರ, ಅಹಿತಕರ ಘಟನೆ ಮಾಡ್ಕೋತಾರ. ಆಮೇಲೆ ಅವ್ರು ಏನಾದರೂ ದೊಡ್ಡ ಕ್ರಿಮಿನಲ್ಗಳು ಸಹಿತ ಆದ್ರಂದ್ರೆ ಮುಂದೆ ಜವಾಬ್ದಾರಿ ಯಾರು? ತಂದೆ ತಾಯಿ ಅವರಿಗೆ ಒಳ್ಳೆಯ ಶಿಕ್ಷಣ ಕಲಿಸಿ ದೊಡ್ಡ ದೊಡ್ಡ ಪದವಿಗಳನ್ನ ಕೊಡಿಸಿದ್ದಾರೆ. ನಮ್ಮ ಮಗ ಇವತ್ತು ಒಳ್ಳೆ ಹುದ್ದೆಗೆ ಹೋಗ್ತಾನೆ, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಒಂದು ಡಾಕ್ಟ್ರ್ ಆಗ್ತಾನೆ, ದೊಡ್ಡ ಸರ್ಕಾರಿ ಹುದ್ದೆ ಪಡಿತಾನೆ ಅಂಥೇಳಿ ಹೆಣ್ಣುಗಳು ಸಹಿತ ಕೊಡುವಾರು ಆ ಹುಡುಗರು ತಿರುಗಾಡಕತ್ತಾರ. ಅದರ ಸಲುವಾಗಿ ಒಂದು ಕೂಲಂಕುಷವಾಗಿ ಇವತ್ತೊಂದು ವಿನಂತಿ ಮುಖಾಂತರ ಎಲ್ಲ ಶಾಸಕರಿಗೂ ಇವತ್ತು ವಿನಂತಿ ಮಾಡ್ತೀನಿ, ದಯಮಾಡಿ ಇದೊಂದು ಮಾಡ್ತೀರಿ. ಇವತ್ತು ವಿಧಾನಸಭೆ ಸದಸ್ಯರು ಎಲ್ಲರೂ, ಗೌರವಾನ್ವಿತ ವಿಧಾನಸಭಾ ಸದಸ್ಯರೇ, ಸ್ಪೀಕರ್ ಅವರೇ, ಬಸವರಾಜ ಹೊರಟ್ಟಿ ಅವರೇ, UT ಖಾದರ್ ಅವರೇ, ಈ ನಿರುದ್ಯೋಗಿಗಳಿಗೆ ಒಂದು ಆಶಾದಾಯಕ ಭರವಸೆ ನೀವು ಕೊಡಬೇಕಂತೇಳಿ ಕಡಕ ಜವಾರಿ ಕಾಕ ತನ್ನ ಧಾಟಿಯಿಂದ ಹೇಳ್ಯಾನ. ನೀವೇನಾದರೂ ಇನ್ನು ಸ್ವಲ್ಪ ದಿವಸದಾಗ ಮಾಡಲಿಲ್ಲ ಅಂದ್ರೆ ನಿಮ್ಮ ಬೆನ್ನು ಇನ್ನು ನಾ ಹತ್ತಾವ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ. ನಮಸ್ಕಾರ.